ಡೆಲಿವರಿ ಸಿಸ್ಟಮ್ ಇನ್ ಇಂಡಿಯಾಗೆ ಬಂದರೆ ಫಸ್ಟ್ ಒನ್ ನಾನು ಆಲ್ರೆಡಿ ಹೇಳ್ದಂಗೆ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತಂದರೆ ಇದರಲ್ಲಿ ಮೇಯ್ನಾಗಿ ಎಲ್ಲರಿಗೂ ಬೇಸಿಕ್ ಹೆಲ್ತ್ ಕೇರ್ ಸರ್ವಿಸಸ್ಸು ಕವರ್ ಆಗಬೇಕು ಅನ್ನೋದು ಮೇಯ್ನ್ ಇಂಟೆನ್ಷನು. ಅದು ಯಾವುದೇ ರೀತಿಯ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಇಲ್ಲದೆ, ಕಲ್ಚರಲ್ ಬ್ಯಾಕ್ಗ್ರೌಂಡ್ಸ್ ಇಲ್ಲದೆ ಎಲ್ಲರಿಗೂ ಸೇಮ್ ಹೆಲ್ತ್ ಕೇರ್ ಸರ್ವಿಸು ಆಫರ್ಡಬಲ್ ಆಗಬೇಕು ಅನ್ನೋದು ಇದು ಮೇಯ್ನ್ ಇಂಟೆನ್ಷನು. ಸೊ ಎಲ್ರಿಗೂ ಬೇಸಿಕ್ ಹೆಲ್ತ್ ಕೇರ್ ಅಂದರೆ ಏನೇನು ಬೇಸಿಕ್ ಹೆಲ್ತ್ ಕೇರ್? ಪ್ರೊಮೋಟಿವ್ ಕೇರು, ಪ್ರಿವೆಂಟಿವ್ ಕೇರು, ಕ್ಯೂರೇಟಿವ್ ಕೇರ್ ಆ್ಯಂಡ್ ರಿಹ್ಯಾಬಿಲಿಟೇಷನ್. ಪ್ರೊಮೋಟಿವ್ ಅಂದರೆ ಹೆಲ್ತ್ನ ಪ್ರಮೋಟ್ ಮಾಡೋಂಥದ್ದು, ಜೊತೆಗೆ ಪ್ರಿವೆಂಟಿವ್ ಅಂದರೆ ಯಾವುದೇ ರೀತಿಯಾದ ಡಿಸೀಸ್ ಬರ್ದಂಗೆ ಪ್ರಿವೆಂಟ್ ಮಾಡೋಕ್ಕೆ ತಗೊಳ್ಳೋಂಥ ಸ್ಟೆಪ್ಸು. ನೆಕ್ಸ್ಟ್ ಕ್ಯೂರೇಟಿವ್ ಅಂದರೆ ಆಲ್ರೆಡಿ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅದನ್ನು ಕ್ಯೂರ್ ಮಾಡೋಂಥದ್ದು. ಜೊತೆಗೆ ರಿಹ್ಯಾಬಿಲಿಟೇಷನ್ ಅಂದರೆ ಈಗ ಆಲ್ಕೋಹಾಲ್ ಅಡಿಕ್ಷನ್ ಆ ಥರ ಎಲ್ಲ ಇರ್ತಾರಲ್ಲ ಅವರಿಗೆ ರಿಹ್ಯಾಬಿಲಿಟೇಷನ್ನ ಕೊಟ್ಟು ಅದರಿಂದ ಹೊರಗಡೆ ತರೋಂಥದ್ದು. ಇದು ಯೂನಿವರ್ಸಲ್ ಹೆಲ್ತ್ ಕವರೇಜ್. ಸೊ ಅದ್ರ ಪ್ರಿನ್ಸಿಪಲ್ಸ್ ಏನಪ್ಪ ಅಂತಂದರೆ ಯೂನಿವರ್ಸಾಲಿಟಿ ಅಂದರೆ ಎಲ್ರಿಗೂ ಸಿಗಬೇಕು ಅನ್ನೋದು. ಈಕ್ವಿಟಿ ಎಲ್ರಿಗೂ ಸಮವಾಗಿ ಸಿಗಬೇಕು. ಯೂನಿವರ್ಸಾಲಿಟಿ ಎಲ್ಲರಿಗೂ ಯೂನಿವರ್ಸಲ್ ಆಲ್ ಓವರ್ ಇಂಡಿಯಾ ಕಂಟ್ರಿಲಿ ದೊರಕಬೇಕನ್ನೋದು ಯೂನಿವರ್ಸಾಲಿಟಿ. ನೆಕ್ಸ್ಟ್ ಈಕ್ವಿಟಿ ಅಂತಲೇ ಎಲ್ರಿಗೂ ಸಮನಾಗಿ ಸಿಗಬೇಕು ಅನ್ನೋದು. ನಾನ್ ಎಕ್ಸ್ಕ್ಲೂಷನ್ ಆ್ಯಂಡ್ ನಾನ್ ಡಿಸ್ಕ್ರಿಮಿನೇಷನ್, ಯಾರಿಗೆ ಯಾವುದೇ ರೀತಿಯಾದ ಭೇದ ಭಾವ ಇಲ್ಲದೆ ಕೊಡೋಂಥದ್ದು. ಮತ್ತು ಕೊಡೋಂಥ ಕೇರು ಗುಡ್ ಕ್ವಾಲಿಟಿ ಕೇರ್ ಆಗಿರಬೇಕು. ಜೊತೆಗೆ ಫೈನಾನ್ಷಿಯಲ್ ಪ್ರೊಟೆಕ್ಷನ್, ಯಾವುದೇ ರೀತಿಯಾದ ಅಂದರೆ ಇವಾಗ ನಾವು ಕೆಲವೊಂದು ಕಡೆ ನೋಡ್ತೀವಿ, ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲೆಲ್ಲ OPD ಫ್ರೀ ಇರುತ್ತೆ, ಆದರೂ ₹10 OPDಗೆ ತಗೋತಾರೆ. ಆ ಥರ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಇರಬೇಕು. ಜೊತೆಗೆ ಪೇಷಂಟ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡೋಂಥದ್ದು. ಇದೆಲ್ಲ ಮೇನ್ ಪ್ರಿನ್ಸಿಪಲ್ಸ್ ಆಫ್ ಯೂನಿವರ್ಸಲ್ ಹೆಲ್ತ್ ಕವರೇಜು. ನೆಕ್ಸ್ಟು ಅದರ್ ಹೆಲ್ತ್ ಪಾಲಿಸೀಸಿಗೆ ಬಂದರೆ ಅಥವಾ ಹೆಲ್ತ್ ಸರ್ವಿಸಸ್ಸಿಗೆ ಬಂದರೆ ಫಸ್ಟ್ ಒನ್ನು ನ್ಯಾಷನಲ್ ಹೆಲ್ತ್ ಮಿಷನ್. ಏನಿದು ನ್ಯಾಷನಲ್ ಹೆಲ್ತ್ ಮಿಷನ್? ಈ ನ್ಯಾಷನಲ್ ಹೆಲ್ತ್ ಮಿಷನ್ ಮೇನ್ ವಿಷನ್, ಮೇನ್ ಇಂಟೆನ್ಷನ್ ಏನಪ್ಪ ಅಂತ ಅಂದರೆ ಆಲ್ರೆಡಿ ಹೇಳ್ದಂಗೆ ಅಟೈನ್ಮೆಂಟ್ ಆಫ್ ಯೂನಿವರ್ಸಲ್ ಆಕ್ಸೆಸ್ ಟು ಈಕ್ವಿಟಬಿಲಿಟಿ, ಅಫೋರ್ಡಬಿಲಿಟಿ ಆ್ಯಂಡ್ ಕ್ವಾಲಿಟಿ ಹೆಲ್ತ್ ಕೇರ್ ಸರ್ವಿಸಸ್ ಅಕೌಂಟಬಲ್ ಫಾರ್ ರೆಸ್ಪಾನ್ಸಿವ್ ಟು ಪೀಪಲ್ ನೀಡ್ಸ್ ಆ್ಯಂಡ್ ಎಫೆಕ್ಟಿವ್ ಇಂಟ್ರಾಸೆಕ್ಟ್ರಲ್ ಕನ್ವರ್ಜೆನ್ಸ್ ಆ್ಯಕ್ಷನ್ ಟು ಅಡ್ರೆಸ್ ವೈಡರ್ ಸೋಷಿಯಲ್ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್. ಅಂದರೆ ಇದ್ರ ಮೇನ್ ವಿಷನ್ ಏನಪ್ಪ ಅಂದರೆ ಎಲ್ರಿಗೂ ಈಕ್ವಲಾಗಿ ಈಸಿಯಾಗಿ ಕ್ವಾಲಿಟಿ ಹೆಲ್ತ್ ಕೇರ್ ಸರ್ವಿಸಸ್ಸು ಸಿಗಬೇಕು. ಜೊತೆಗೆ ಪೇಷಂಟ್ ನೀಡ್ಸ್ಗೆ ರೆಸ್ಪಾನ್ಸಿಬಲ್ ಆಗಿರಬೇಕು. ಜೊತೆಗೆ ಸೋಷಿಯಲ್ ಹೆಲ್ತ್ ಡಿಟರ್ಮಿನೆಂಟ್ಸ್ನ ಐಡೆಂಟಿಫೈ ಮಾಡಿ ಇಂಟ್ರಾಸೆಕ್ಟ್ರಲ್ ಅಂದರೆ ಇನ್ಸೈಡ್ ಸೊಸೈಟಿ ಅವ್ರಿಗೆ ಬೇಕಾದಂಥ ಹೆಲ್ತ್ ಡಿಟರ್ಮಿನೆಂಟ್ಸ್ನ ಅಡ್ರೆಸ್ ಮಾಡಿ ಅದನ್ನು ಕವರ್ ಮಾಡೋಂಥದ್ದು. ಅದು ಮೇನ್ ವಿಷನ್ನು. ಎಕ್ಸಾಂಪಲ್ ಲೈಕ್ ವಾಟರ್ ಸ್ಯಾನಿಟೇಷನ್ ಅಥವಾ ಅದರ್ ಎನ್ವಿರಾನ್ಮೆಂಟಲ್ ಸ್ಯಾನಿಟೇಷನ್, ನ್ಯೂಟ್ರಿಷನಲ್ ನೀಡ್ಸ್, ಅಗ್ರಿಕಲ್ಚರ್ ಎಕ್ಸೆಟ್ರಾ. ನೆಕ್ಸ್ಟ್ ಏನಪ್ಪ ವ್ಯಾಲ್ಯೂಸ್ ಆಫ್ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತಂದರೆ ಪೂರ್ ಪೀಪಲ್ಗೆ ಸೇಫ್ ಗಾರ್ಡ್ ಆಗಿರೋಂಥದ್ದು, ಹೆಲ್ತ್ ಸೇಫ್ ಗಾರ್ಡ್ ಆಗಿರೋಂಥದ್ದು. ಮತ್ತು ಯಾರು ಡಿಸೀಸ್ಗೆ ವಲ್ನರಬಲ್ ಆಗಿರ್ತಾರೆ, ಫಾರ್ ಎಕ್ಸಾಂಪಲ್ ತುಂಬ ಗಲೀಜಾದ ಎನ್ವಿರಾನ್ಮೆಂಟಲ್ಲಿ ವಾಸ ಮಾಡ್ತಿರ್ತಾರಲ್ವ, ಅವರು ಈಸಿಯಾಗಿ ಡೆಂಗ್ಯೂ, ಮಲೇರಿಯಾ ಅಂಥ ಡಿಸೀಸ್ ಕಂಡೀಷನ್ಸ್ಗೆ ಈಸಿಯಾಗಿ ವಲ್ನರಬಲ್ ಆಗಿರ್ತಾರೆ. ಅಂಥವರಿಗೆ ಪ್ರಾಪರ್ ಬೇಸ್ಡ್ ಅಪ್ರೋಚ್ನ ಮಾಡಿ ಹೆಲ್ತ್ನ ಸೇಫ್ ಗಾರ್ಡ್ ಮಾಡೋಂಥದ್ದು. ಮತ್ತು ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡೋಂಥದ್ದು. ಹೆಂಗೆ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಸ್ಟ್ರೆಂಥನ್ ಮಾಡೋದಂದರೆ, ಫಾರ್ ಎಕ್ಸಾಂಪಲ್ ಪ್ರೈಮರಿ ಹೆಲ್ತ್ ಕೇರು ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಕರಿತೀವಲ್ವ, ಅವು ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಸಪ್ಲೈ ಮಾಡೋದು. ಮತ್ತು ಅದಕ್ಕೆ ಬೇಕಾದಂಥ ಮ್ಯಾನ್ ಪವರ್ ಕೌಂಟ್ ಲೈಕ್ ಡಾಕ್ಟರ್ಸು, ನರ್ಸಸ್ಸು, ಆ ಥರ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡೋಂಥದ್ದು. ಮತ್ತು ನಾವು ಬಿಲ್ಡ್ ಎನ್ವಿರಾನ್ಮೆಂಟ್ ಆಫ್ ಟ್ರಸ್ಟ್ ಬಿಟ್ವೀನ್ ಪೀಪಲ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊವೈಡರ್. ಅಂದರೆ ನಾವು ಕ್ರಿಯೇಟ್ ಮಾಡೋಂಥ ಎನ್ವಿರಾನ್ಮೆಂಟ್ ಹೇಗಿರಬೇಕು ಅಂದರೆ ಜನರಿಗೆ ಮತ್ತು ಹೆಲ್ತ್ ಕೇರ್ ಪ್ರೊವೈಡರ್ಸ್ಗೆ ಒಂದು ಟ್ರಸ್ಟ್ ಬಿಲ್ಡ್ ಮಾಡೋ ಥರ ಇರಬೇಕು. ಮತ್ತು ಕಮ್ಯುನಿಟಿನ ಎಂಪವರ್ ಮಾಡಬೇಕು, ಎಜುಕೇಟ್ ಮಾಡಬೇಕು ಇರೋ ಅಂಥ ಹೆಲ್ತ್ ಕೇರ್ ಲೆವೆಲ್ ಸಿಸ್ಟಮ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ. ಇನ್ಸ್ಟಿಟ್ಯೂಷನಲೈಸ್ಡ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ.
ಮತ್ತು ಅವೈಲಬಲ್ ರಿಸೋರ್ಸ್ನ ಯೂಸ್ ಮಾಡ್ಕೊಂಡು ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೊಳ್ಳೋ ಥರ ಹೆಲ್ಪ್ ಮಾಡಬೇಕು. ಇದು ವ್ಯಾಲ್ಯೂಸ್ ಆಫ್ ನ್ಯಾಷನಲ್ ಹೆಲ್ತ್ ಮಿಷನ್. ನೆಕ್ಸ್ಟು ಏನಪ್ಪ ಅದ್ರ ಗೋಲ್ಸು, ಅದ್ರ ಮೇನ್ ಗೋಲ್ ಏನಪ್ಪ ಅಂತಂದರೆ, ಆಲ್ರೆಡಿ ಮೇಲ್ಗಡೆ ನಾವು ಹೇಳಿದ್ವಿ ಅದ್ರ ಮೇನ್ ವಿಷನ್ ಏನು ಅಂತ. ಅದ್ರ ಜೊತೆಗೆ ಪೀಪಲ್ ನೀಡ್ಸ್ನ ಮೀಟ್ ಮಾಡಬೇಕು, ಜೊತೆಗೆ ಹೆಲ್ತ್ ಕೇರ್ ಪ್ರೊವೈಡರ್ಸಲ್ಲಿ ಮತ್ತು ಪೀಪಲ್ ಮಧ್ಯೆ ಒಳ್ಳೆ ಪಾರ್ಟ್ನರ್ಶಿಪ್ನ ಒಳ್ಳೆ ಇದನ್ನು ಬಿಲ್ಡ್ ಮಾಡಬೇಕು. ಜೊತೆಗೆ NGOಸು, ಸಿವಿಲ್ ಸೊಸೈಟೀಸು, ಪ್ರೈವೇಟ್ ಸೆಕ್ಟರ್ಸ್ ಎಲ್ಲ ಇರ್ತಾರಲ್ಲ, ಅವರು ಮೇಯ್ನಾಗಿ ವುಮೆನ್ನು, ಚಿಲ್ಡ್ರನ್ನು ಮತ್ತು ಏಜ್ಡ್ ಪೀಪಲ್ದು ಹೆಲ್ತ್ ಬಗ್ಗೆ ಫೋಕಸ್ ಮಾಡಬೇಕು. ಮತ್ತು ಕಮ್ಯುನಿಕೇಬಲ್ ಡಿಸೀಸು ಅದನ್ನೆಲ್ಲ ಪ್ರಿವೆಂಟ್ ಮಾಡಬೇಕು. ಇದು ಮೇನ್ ಗೋಲ್ಸ್. ನೆಕ್ಸ್ಟ್ ಈ ಗೋಲ್ಸ್ನ ಹೆಂಗಪ್ಪ ಅಚೀವ್ ಮಾಡೋದು ಅಂತಂದರೆ, ಸ್ಟೇಟ್ ಎಫರ್ಟ್ಸ್, ಹೆಲ್ತ್ ಕೇರ್ ಡೆಲಿವರಿ ಸಿಸ್ಟಮಲ್ಲಿ ಸ್ಟೇಟ್ ಎಫರ್ಟ್ಸ್ನ ಮತ್ತು ಸಪೋರ್ಟ್ಸ್ನ ತಗೋಬೇಕಾಗುತ್ತೆ, ಐದರ್ ಫೈನಾನ್ಷಿಯಲಿ ಅಥವಾ ಟೆಕ್ನಿಕಲಿ. ಮತ್ತು ಸ್ಟೇಟು ಮತ್ತು ಡಿಸ್ಟ್ರಿಕ್ಟ್ ಮಧ್ಯೆ ಒಂದು ಔಟ್ಕಮ್ ಪ್ಲ್ಯಾನಿಂಗ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಮತ್ತು ಬೇಸ್ಡ್ ಆನ್ ಡಿಸೀಸ್, ಯಾವ ಡಿಸೀಸ್ ಇದೆ ಅದ್ರ ಬೇಸ್ಡು ನಾವು ಇಂಪ್ಲಿಮೆಂಟೇಷನ್ನ ಮಾಡಬೇಕಾಗುತ್ತೆ. ನಾವು ಇಂಟಿಗ್ರೇಟೆಡ್ ಫೆಸಿಲಿಟಿ ಪ್ಲ್ಯಾನಿಂಗ್ನ ಆ್ಯಕ್ಟಿವೇಟ್ ಮಾಡಬೇಕು. ಯಾವ ಥರ ಅಂತಲೇ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಅಂದರೆ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್ ಆಗಿರ್ಬೋದು, ಡ್ರಗ್ ಅವೈಲಬಿಲಿಟಿ ಆ ಥರ ಆದರೂ ಆಗಿರ್ಬೋದು. ಜೊತೆಗೆ ನಾವು ಪ್ರಾಪರಾಗಿ ಈ ಹೆಲ್ತ್ ಕೇರು ಎಲ್ರಿಗೂ, ಹೆಲ್ತ್ ಸರ್ವಿಸಸ್ ಎಲ್ರಿಗೂ ಡೆಲಿವರ್ ಆಗೋ ಥರ ನೋಡ್ಬೋದು. ಅಂದರೆ ಮನೆಗೆ ಆಶಾ ವರ್ಕರ್ಸ್ ಹೋಗೋ ಥರ ಆಗಿರ್ಬೋದು. ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೊಬೈಲ್ ಯೂನಿಟ್ಸ್ ಥರ. ಜೊತೆಗೆ ಸಬ್ ಸೆಂಟರ್ ಮತ್ತು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಇದೆ, ಅದನ್ನೆಲ್ಲ ಸ್ಟ್ರೆಂಥನ್ ಮಾಡಬೇಕು. ಸೊ ಹಂಗಾಗಿ ಅವರು ಪ್ರಿವೆಂಟಿವ್, ಕ್ಯೂರೇಟಿವ್, ಪ್ರಮೋಟಿವ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ತಾರೆ. ಜೊತೆಗೆ ಪ್ರಿಯಾರಿಟಿ ಅಚೀವ್ಮೆಂಟ್ ಆಫ್ ಯೂನಿವರ್ಸಲ್ ಹೆಲ್ತ್ ಕವರೇಜ್. ಮೇನ್ ಪ್ರಿಯಾರಿಟಿ ಯಾರಿಗೆ ಕೊಡಬೇಕು? ನ್ಯೂ ಬಾರ್ನ್ಸ್ಗೆ, ಅಡಲಸೆನ್ಸ್ಗೆ ಮತ್ತು ತಾಯಿಗೆ, ಪ್ರೆಗ್ನೆಂಟ್ ವುಮೆನ್ಸ್ಗೆ ಮೇನ್ ಪ್ರಿಯಾರಿಟಿನ ಕೊಡಬೇಕಾಗುತ್ತೆ. ಮತ್ತು ಫೋಕಸ್ನ ಮೇಯ್ನಾಗಿ ಚೈಲ್ಡ್ ಸರ್ವೈವಲ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ಗೆ ಕೊಡಬೇಕಾಗುತ್ತೆ. ಹೆಂಗೆ? ಅಂಗನವಾಡಿ ಮುಖಾಂತರ ಅಥವಾ ಸೋಷಿಯಲ್ ಹೆಲ್ತ್ ಸರ್ವಿಸ್ ಮುಖಾಂತರ. ಮತ್ತು ಸೇಫ್ ಮದರ್ಹುಡ್ನ ಅಚೀವ್ ಮಾಡಬೇಕು. ಜೊತೆಗೆ ಎಪಿಡೆಮಿಕ್ಸ್ ಬಗ್ಗೆ ಸರ್ವೆಲೆನ್ಸು ಮಾಡಬೇಕಾಗುತ್ತೆ. ಮತ್ತು ಆಶಾ ವರ್ಕರ್ಸ್ ಯಾರಿದ್ದಾರೆ ಅವ್ರನ್ನ ಎಂಪವರ್ ಮಾಡಬೇಕು. ಲೈಕ್ ಅಗ್ರಿಟೇಟೆಡ್ ಸೋಷಿಯಲ್ ವರ್ಕ್ ಆ್ಯಕ್ಟಿವಿಸ್ಟ್ ಇರ್ತಾರಲ್ಲ, ಊರಿಗೆ ಬರ್ತಾರಲ್ಲ ಆಶಾ ವರ್ಕರ್ಸು, ಮನೆಗೆ, ಅವ್ರನ್ನ ಎಂಪವರ್ ಮಾಡಬೇಕು. ಅವರಿಗೆ ಒಳ್ಳೆ ಪ್ರಾಪರ್ ನಾಲೆಜ್ ಅಥವಾ ಎಜುಕೇಷನ್ನ ಕೊಡಬೇಕಾಗುತ್ತೆ. ಜೊತೆಗೆ ವಿಲೇಜ್ ಹೆಲ್ತು, ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ, ವಿಲೇಜ್ ಹೆಲ್ತ್ ಗೈಡು ಅದನ್ನೆಲ್ಲ ಓದಿದ್ವಿ ಅಲ್ವಾ. ಅವ್ರ ಕಮ್ಯುನಿಟೀಲಿ ಅವರಿಗೆಲ್ಲ ಪ್ರಾಪರ್ ಸ್ಟ್ರೆಂತ್ನ ಮಾಡಬೇಕಾಗುತ್ತೆ. ಮತ್ತು ಹೆಲ್ತ್ ಕಾರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಹೆಲ್ತ್ ಕಾರ್ಡ್ನ ಕ್ರಿಯೇಟ್ ಮಾಡಿದಾಗ ಅವರು ಪ್ರತಿ ಸಲ ವಿಸಿಟಿಗೆ ಬಂದಾಗ ಅವ್ರ ಹೆಲ್ತ್ನ ಪ್ರಾಪರಾಗಿ ಮಾನಿಟರ್ ಮಾಡ್ಬೋದು. ಇದೆಲ್ಲ ಸ್ಟ್ರಾಟಜೀಸ್ ಈ ಗೋಲ್ಸ್ನ ಅಚೀವ್ ಮಾಡೋಕ್ಕೆ. ಇದು ಬಂದು ನ್ಯಾಷನಲ್ ಹೆಲ್ತ್ ಮಿಷನು. ಇದು ಇಂಪಾರ್ಟೆಂಟ್ ಕ್ವಶನು. ನೆಕ್ಸ್ಟು ಆಯುಷ್ಮಾನ್ ಭಾರತ್, ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ. ಇದು ಆಲ್ರೆಡಿ ಕಮ್ಯುನಿಟಿ ಹೆಲ್ತ್ ನರ್ಸಿಂಗಲ್ಲಿ ನಾವು ನೋಡಿದ್ವಿ. ಅಂದರೆ ಆಯುಷ್ಮಾನ್ ಭಾರತ್, ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಅಂದರೆ ಏನು, ಅದ್ರ ಮೇನ್ ಏಮ್ಸ್ ಏನು, ಜೊತೆಗೆ ಅದು ಏನೇನು ಎಂಟೈಟಲ್ಮೆಂಟ್ನ ಹೊಂದಿದೆ ಮತ್ತು ಅದ್ರ ಬೆನಿಫಿಟ್ಸ್ ಏನು, ಅದನ್ನು ನೀವು ಬರೀಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟು ಹೆಲ್ತ್ ಸ್ಟೇಟಸ್ ಆ್ಯಂಡ್ ಹೆಲ್ತ್ ಪ್ರಾಬ್ಲಮ್ಸ್ ಅಂದರೆ, ಹೆಲ್ತ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ ಅದು ಆಲ್ರೆಡಿ ನಾವು ಓದಿದ್ದೀವಿ, ಏನೇನು ಹೆಲ್ತ್ ಪ್ರಾಬ್ಲಮ್ಸು ನಾವು ನೋಡ್ತೀವಂತ. ಸೊ ಅದೇನು ಇಲ್ಲಿ ಇಂಪಾರ್ಟೆಂಟಾಗಿ ಕೇಳಲ್ಲ. ಬಟ್ ಇಲ್ಲಿ ಮೇಯ್ನಾಗಿ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಅದಕ್ಕೆ ಮೇಯ್ನಾಗಿ ಏನು ಕೇಳ್ತಾರಪ್ಪ ಅಂದರೆ, ನ್ಯಾಷನಲ್ ಪ್ರೋಗ್ರಾಮ್ಸ್, ಹೆಲ್ತ್ ಪ್ರೋಗ್ರಾಮ್ಸ್ನ ಕೇಳ್ತಾರೆ. ಈ ಹೆಲ್ತ್ ಪ್ರಾಬ್ಲಮ್ಸ್ನ ಪ್ರಿವೆಂಟ್ ಮಾಡೋಕ್ಕೆ ನ್ಯಾಷನಲ್ ಪ್ರೋಗ್ರಾಮ್ಸ್ನ ಕೇಳ್ತಾರೆ. ಆ ನ್ಯಾಷನಲ್ ಪ್ರೋಗ್ರಾಮ್ಸೇ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್. ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸಲ್ಲಿ ಮೇಯ್ನಾಗಿ ಜೀರಿಯಾಟ್ರಿಕಲ್ಲಿ ಬರೋಂಥದ್ದು. ಈ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ಕೂಡ ನಾವು ಆಲ್ರೆಡಿ ಕಮ್ಯುನಿಟಿಯಲ್ಲಿ ನೋಡಿದ್ದೀವಿ. ಮೇಯ್ನಾಗಿ ಬರೋಂಥದ್ದು ನ್ಯಾಷನಲ್ ವೆಕ್ಟರ್ ಬಾರ್ನ್ ಡಿಸೀಸ್ ಪ್ರೋಗ್ರಾಮು ಮತ್ತು ನ್ಯಾಷನಲ್ ಲೆಪ್ರಸಿ ಎರಾಡಿಕೇಷನ್ ಪ್ರೋಗ್ರಾಮು, ಅದ್ರ ಜೊತೆಗೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಮತ್ತು
ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಕ್ಯಾನ್ಸರ್, ಡಯಾಬಿಟಿಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಆ್ಯಂಡ್ ಸ್ಟ್ರೋಕ್. ಜೊತೆಗೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಆಫ್ ದ ಎಲ್ಡರ್. ಇದಿಷ್ಟು ಇಂಪಾರ್ಟೆಂಟ್ ಹೆಲ್ತ್ ಪ್ರೋಗ್ರಾಮ್ಸ್. ನಾವು ಜೀರಿಯಾಟ್ರಿಕಲ್ಲಿ ನೋಡೋದು ಯಾವುದ್ಯಾವುದಪ್ಪ ಅಂದರೆ, ಫಸ್ಟು ನ್ಯಾಷನಲ್ ವೆಕ್ಟರ್ ಬಾರ್ನ್ ಡಿಸೀಸ್ ಪ್ರೋಗ್ರಾಮ್. ನಾವು ಆಲ್ರೆಡಿ ಕಮ್ಯುನಿಟಿಯಲ್ಲಿ ಇದನ್ನು ಹೇಳಿದ್ದೀನಿ, ಇದನ್ನು ಜಸ್ಟ್ ಓದ್ಕೊಳ್ಳಿ. ಜೊತೆಗೆ ನ್ಯಾಷನಲ್ ಲೆಪ್ರಸಿ ಎರಾಡಿಕೇಷನ್ ಪ್ರೋಗ್ರಾಮ್ ಮತ್ತು ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್. ಅದ್ರ ಜೊತೆಗೆ ನ್ಯಾಷನಲ್ ಪ್ರೋಗ್ರಾಮ್ ಆ್ಯಂಡ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಕ್ಯಾನ್ಸರ್, ಡಯಾಬಿಟಿಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಆ್ಯಂಡ್ ಸ್ಟ್ರೋಕು. ಜೊತೆಗೆ ಮೇನ್ ಇಂಪಾರ್ಟೆಂಟ್ ಏನಂದರೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಆಫ್ ದ ಎಲ್ಡರ್ಲಿ. ಸೊ ಇದನ್ನು ನಾನು ನಿಮಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕಂದರೆ ಜೀರಿಯಾಟ್ರಿಕಲ್ಲಿ ಆ ಪ್ರೋಗ್ರಾಮ್ಸ್ ಜೊತೆಗೆ ತುಂಬ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಬಂದು ಇದು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಆಫ್ ದ ಎಲ್ಡರ್ಲಿ. ಏನಪ್ಪ ಇದು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಆಫ್ ದ ಎಲ್ಡರ್ಲಿ ಅಂತ ಅಂದರೆ, ಫಸ್ಟು ಇದು ನ್ಯಾಷನಲ್ ಪಾಲಿಸಿ ಆನ್ ಓಲ್ಡರ್ ಪರ್ಸನ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಇದು ಮೇಯ್ನಾಗಿ ಏನಪ್ಪ ಅಂತಂದರೆ, ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಜನ್ಸ್. ಇದು 2007 ಈ ನ್ಯಾಷನಲ್ ಪಾಲಿಸಿ ಆನ್ ಓಲ್ಡರ್ ಪರ್ಸನ್ಸ್ ಏನಿದೆ ಅದು ಮೇಯ್ನಾಗಿ ಆಬ್ಲಿಕೇಶನ್ ಏನು ಅಂಡರಲ್ಲಿ ಆಬ್ಲಿಕೇಶನ್ ಆಯಿತು ಸ್ಟೇಟಲ್ಲಿ ಅಂತಂದರೆ, ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಜನ್ ಮತ್ತು ಪೇರೆಂಟ್ಸ್ ವೆಲ್ಫೇರ್ನ ಮೇಂಟೆನೆನ್ಸ್ನ ನೋಡ್ಕೊಳ್ಳೋಂಥದ್ದೇ ಇದು ಮೇನ್ ಇಂಟೆನ್ಷನ್ ಆಫ್ ದಿಸ್ ಆ್ಯಕ್ಟ್. ಸೊ ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡರಲ್ಲಿ ಲಾಂಚ್ ಆಯಿತು. ಇನ್ 2010 ಯಾವ ಥರ ಇದು ಮಾಡಿಫಿಕೇಷನ್ ಆಯ್ತಪ್ಪ ಅಂತಂದರೆ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ದ ಹೆಲ್ತ್ ಕೇರ್ ಆಫ್ ಎಲ್ಡರ್ಲಿ 2010 ಇದು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಆಫ್ ಎಲ್ಡರ್ಲಿ ಆಗಿ ರಿನೇಮ್ ಆಯಿತು. ಅಂದರೆ ಸ್ಟಾರ್ಟಿಂಗು ಇವ್ರು ಸ್ಟಾರ್ಟ್ ಮಾಡಿದಾಗ ನ್ಯಾಷನಲ್ ಪಾಲಿಸಿ ಆನ್ ಓಲ್ಡರ್ ಪರ್ಸನ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇದನ್ನು 2007 ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಜನ್ಸ್ ಅಂತ ರಿನೇಮ್ ಮಾಡ್ತಾರೆ. ಇನ್ 2010 ಹೊಸದಾಗಿ ಲಾಂಚ್ ಮಾಡ್ತಾರೆ. ಯಾರು ಮಿನಿಸ್ಟ್ರಿ ಆಫ್ ಹೆಲ್ತ್ ಮತ್ತು ಫ್ಯಾಮಿಲಿ ವೆಲ್ಫೇರ್ ಅವರು ಏನಂತ ಲಾಂಚ್ ಮಾಡ್ತಾರಪ್ಪ ಅಂತಂದರೆ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ದ ಹೆಲ್ತ್ ಕೇರ್ ಆಫ್ ಎಲ್ಡರ್ ಪೇಷಂಟ್ ಇನ್ 2010. ಸೊ ಮೇನ್ ಗೋಲ್ ಏನಪ್ಪ ಇದ್ರದ್ದು ಅಂತಂದರೆ, ಟು ಪ್ರೊವೈಡ್ ಅಸೆಸಿಬಲ್, ಅಫೋರ್ಡಬಲ್ ಆ್ಯಂಡ್ ಹೈ ಕ್ವಾಲಿಟಿ ಲಾಂಗ್ ಟರ್ಮ್ ಕಾಂಪ್ರಿಹೆನ್ಸಿವ್ ಆ್ಯಂಡ್ ಡೆಡಿಕೇಟೆಡ್ ಕೇರ್ ಸರ್ವಿಸ್ ಟು ದ ಏಜಿಂಗ್ ಪಾಪ್ಯುಲೇಷನ್. ಅಂದರೆ ಈಸಿಯಾಗಿ, ಆಫರಬಲ್ ಆಗಿ, ಹೈ ಕ್ವಾಲಿಟಿ, ಲಾಂಗ್ ಡ್ಯೂರೇಷನ್ ಕಾಂಪ್ರಿಹೆನ್ಸಿವ್ ಹೆಲ್ತ್ ಸರ್ವಿಸಸ್ಸು ಓಲ್ಡ್ ಪೀಪಲ್ಗೆ ದೊರಕೋ ಥರ ಮಾಡೋದು ಫಸ್ಟ್ ವಿಷನು. ಜೊತೆಗೆ ಕ್ರಿಯೇಟಿಂಗ್ ನ್ಯೂ ಆರ್ಕಿಟೆಕ್ಚರ್ ಫಾರ್ ಏಜ್ ಪರ್ಸನ್ಸ್ಗೆ ಹೊಸ ಆರ್ಕಿಟೆಕ್ಚರ್, ಹೊಸ ಪ್ರಪಂಚನ ಕ್ರಿಯೇಟ್ ಮಾಡೋಂಥದ್ದು ಅನದರ್ ವಿಷನು. ಜೊತೆಗೆ ಟು ಬಿಲ್ಡ್ ಫ್ರೇಮ್ವರ್ಕ್ ಟು ಕ್ರಿಯೇಟ್ ಆ್ಯನ್ ಎನೇಬಲಿಂಗ್ ಎನ್ವೈರನ್ಮೆಂಟ್ ಫಾರ್ ಸೊಸೈಟಿ ಫಾರ್ ಆಲ್ ಏಜಸ್. ಅಂದರೆ ಪ್ರಾಪರ್ ಎನ್ವಿರಾನ್ಮೆಂಟ್, ಅವ್ರು ಇರೋಕ್ಕೆ ಪ್ರಾಪರ್ ಎನ್ವಿರಾನ್ಮೆಂಟನ್ನು ಪ್ರೊವೈಡ್ ಮಾಡೋಂಥದ್ದು, ಬಿಲ್ಡ್ ಮಾಡೋಂಥದ್ದು ಅನದರ್ ವಿಷನ್ನು. ಮತ್ತು ಈ ಓಲ್ಡ್ ಏಜ್ ಪೀಪಲಲ್ಲಿ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವ್ ಆ್ಯಂಡ್ ಹೆಲ್ತಿ ಏಜಿಂಗ್ನ ಪ್ರಮೋಟ್ ಮಾಡೋಂಥದ್ದು ಅನದರ್ ವಿಷನು. ಇದಿಷ್ಟು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಆಫ್ ದ ಎಲ್ಡರ್ಲಿ ಮೇನ್ ವಿಷನ್ಸ್. ನೆಕ್ಸ್ಟು ಆಬ್ಜೆಕ್ಟಿವ್ಸ್. ಈ ಪ್ರೋಗ್ರಾಮ್ ಆಬ್ಜೆಕ್ಟಿವ್ಸ್ ಏನಪ್ಪ ಅಂತಾರೆ, ಆಲ್ರೆಡಿ ಹೇಳ್ದಂಗೆ ಪ್ರಮೋಷನಲ್, ಪ್ರಿವೆಂಟಿವಲ್, ಕ್ಯೂರೇಟಿವ್, ರಿಹ್ಯಾಬಿಲಿಟೇಷನ್ ಸರ್ವಿಸ್ ಎಲ್ಡರ್ ಪೇಷಂಟಿಗೆ ಈಸಿಯಾಗಿ ದೊರಕೋ ಥರ ಮಾಡೋಂಥದ್ದು ಕಮ್ಯುನಿಟಿ ಬೇಸಿಸ್ಸು. ಮತ್ತು ಎಲ್ಡರ್ ಪೇಷಂಟ್ಸಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಬೇಕಾದಂಥ ಅಪ್ರಾಪ್ರಿಯೇಟ್ ಇಂಟರ್ವೆನ್ಷನ್ನ ಕೊಡೋಂಥದ್ದು ಅನದರ್ ಆಬ್ಜೆಕ್ಟಿವ್. ಜೊತೆಗೆ ಟು ಬಿಲ್ಡ್ ಕೆಪಾಸಿಟಿ ಆಫ್ ಮೆಡಿಕಲ್ ಮತ್ತು ಪ್ಯಾರಾಮೆಡಿಕಲ್ ಪ್ರೊಫೆಷನಲ್ಲಿ ಕೆಪಾಸಿಟಿನ ಬಿಲ್ಡ್ ಮಾಡಿ ಅವರಿಗೆ ಬೇಕಾದಂಥ ಕೇರ್ನ ವಿತಿನ್ ಫ್ಯಾಮ್ಲಿಯಲ್ಲಿ ಕೊಡಾಗಿ ಮಾಡೋಂಥದ್ದು ಅನದರ್ ಆಬ್ಜೆಕ್ಟಿವ್. ಜೊತೆಗೆ ಎಲ್ಡರ್ಲಿ ಪೇಷಂಟ್ಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಥವಾ ರೀಜನಲ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಪ್ರಾಪರ್ ಸರ್ವಿಸಸ್ನ ರೆಫರ್ ಮಾಡೋಂಥದ್ದು. ಫಾರ್ ಎಕ್ಸಾಂಪಲ್ ಪ್ರೈಮರಿ ಹೆಲ್ತ್ ಕೇರಲ್ಲಿ ಪ್ರೈಮರಿ ಕೇರ್ ಮಾತ್ರ ಪ್ರೊವೈಡ್ ಮಾಡ್ತೀವಿ. ಬಟ್ ಅನದರ್ ಎಕ್ಸ್ಟ್ರಾಡಿನರಿ ಅಪ್ಡೇಟೆಡ್ ಕೇರ್ ಬೇಕು ಅಂದರೆ ಅವ್ರನ್ನ ಬೇರೆ ಹಾಸ್ಪಿಟಲ್ಗೆ ರೆಫರ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಇಲ್ಲಿ ಮಾಡ್ತಾರೆ. ಮತ್ತು ಕವರೇಜನ್ಸ್, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್, ಆಯುಷ್ ಅದರ ಅಡಿಯಲ್ಲಿ ಇವ್ರಿಗೆ ಬೇಕಾದಂಥ ಕವರೇಜನ್ಸ್ನ ಕವರ್ ಮಾಡೋ ಅಂಥದ್ದು.
ನೆಕ್ಸ್ಟು ಈ ಸರ್ವೀಸಸ್ಸು ಎಲ್ಲೆಲ್ಲಿ ಪ್ರೊವೈಡ್ ಮಾಡ್ತೀವಂದರೆ ಸಬ್ ಸೆಂಟರು ಮತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರು, ಡಿಸ್ಟಿಕ್ ಹಾಸ್ಪಿಟಲು ಮತ್ತು ರೀಜನಲ್ ಜೀರಿಯಾಟ್ರಿಕ್ ಸೆಂಟರು. ಫಸ್ಟು ಸಬ್ ಸೆಂಟರ್ಗೆ ಬಂದರೆ ಹೆಲ್ತ್ ಎಜುಕೇಷನ್ ಏಜ್ ಬಗ್ಗೆ ಹೆಲ್ತ್ ಎಜುಕೇಷನ್ ಪ್ರೊವೈಡ್ ಮಾಡೋಂಥದ್ದು. ಜೊತೆಗೆ ಡೊಮಿಸಿಲರಿ ವಿಸಿಟ್ ಅಂದರೆ ಹೋಮ್ ವಿಸಿಟ್ನ ಮಾಡಿ ಹೋಮ್ ಬೌಂಡ್ರಿಲೇ ಬೆಡ್ ರಿಟರ್ನ್ ಅಥವಾ ಎಲ್ಡರ್ಲಿ ಪರ್ಸನ್ಸ್ ಯಾರಿದ್ದಾರೆ ಅವರಿಗೆ ಬೇಕಾದಂಥ ಟ್ರೈನಿಂಗ್ನ ಕೊಡೋಂಥದ್ದು. ಮತ್ತು ಅವ್ರ ಫ್ಯಾಮಿಲಿ ಕೇರ್ನ ಯಾವ ಥರ ಕೊಡೋಂಥದ್ದು, ಅವ್ರು ಯಾವ ಥರ ನೋಡ್ಕೊಳ್ಳೋದು, ಡಿಸೇಬಲ್ ಎಲ್ಡರ್ ಪರ್ಸನ್ಸ್ನ ಯಾವ ಥರ ನೋಡ್ಕೊಳ್ಳೋದು ಅಂತ ಫ್ಯಾಮ್ಲಿಗೆ ಎಜುಕೇಷನ್ ಕೊಡೋಂಥದ್ದು. ಮತ್ತು ಅವ್ರಿಗೆ ಬೇಕಾದಂಥ ಸೂಟಬಲ್ ಸಪೋರ್ಟಿವ್ ಡಿವೈಸಸ್ನ ಅರೇಂಜ್ ಮಾಡೋ ಅಂಥದ್ದು. ಜೊತೆಗೆ ಈ ಡೇ ಕೇರ್ ಸೆಂಟರ್ಸು ಅದನ್ನೆಲ್ಲ ಲಿಂಕ್ ಮಾಡಿ ಇದು ಮಾಡೋ ಅಂಥದ್ದು. ಮತ್ತು ರೂಟೀನ್ ಹೆಲ್ತ್ ಅಸೆಸ್ಮೆಂಟ್ನ ಕಂಡಕ್ಟ್ ಮಾಡಿ, ಲೈಕ್ BP ಚೆಕಪ್ಪು, ವೈಟಲ್ ಸೈನ್ಸು ಅದನ್ನು. ಜೊತೆಗೆ ಅವ್ರಿಗೆ ಬೇಕಾದಂಥ ಪ್ರಾಪರ್ ಮೆಡಿಸಿನ್ಸ್ನ ಕ್ರೋನಿಕ್ ಆಯಿಲ್ಮೆಂಟ್ಸ್ ಪ್ರಕಾರ ಪ್ರಾವಿಷನ್ ಮಾಡೋ ಅಂಥದ್ದು. ನೆಕ್ಸ್ಟು ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರ್ಸಿಗೆ ಬಂದರೆ PHC ಮತ್ತು ಅದರ ಅಂಡರಲ್ಲಿ ರೆಫರ್ ಮಾಡೋಂಥದ್ದು. ಮತ್ತು ಜೀರಿಯಾಟ್ರಿಕ್ ಕ್ಲಿನಿಕ್ಸು ಟ್ವೈಸ್ ಎ ವೀಕು ಜೀರಿಯಾಟ್ರಿಕ್ ಕ್ಲಿನಿಕ್ಸ್ನ ಕಂಡಕ್ಟ್ ಮಾಡೋಂಥದ್ದು. ಮತ್ತು ಅವ್ರಿಗೆ ಬೇಕಾದಂಥ ಫಿಸಿಯೋಥೆರಪಿ ಕೌನ್ಸಿಲಿಂಗ್ನ ಪ್ರೊವೈಡ್ ಮಾಡೋಂಥದ್ದು. ಮತ್ತು ಬೆಡ್ ರಿಡನ್ ಪೇಷಂಟ್ಗೆ ಸೇಮ್ ಆ್ಯಸ್